ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಆಷಾಢ ಶುಕ್ರವಾರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ದೇವಿ ದರ್ಶನ ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ನಾನು ಜಶ್ವಿ ಅಮ್ಮ 3 ಜನನೂ ಪ್ಲ್ಯಾನ್ ಮಾಡಿದ್ವಿ ಆಷಾಢ ಶುಕ್ರವಾರಕ್ಕೆ ಚಾಮುಂಡಿ ಬೆಟ್ಟ ತಪ್ಪಿದ್ರೆ ಉತ್ನಾಳ್ಗೆ ಹೋಗೋಣ ಅಂತ. ಸೊ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಈ ವಿಡಿಯೋ ಕೊನೆಯಲ್ಲಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಪ್ಲ್ಯಾನ್ ಹೇಗಾಯಿತು ಅಂತ ಹೇಳಿ. ಸೊ ಅಷ್ಟರಲ್ಲಿ ನಾನು ಜಶ್ವಿ ಇಬ್ಬರು ಬಂದು ರಾಮಸ್ವಾಮಿಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾವು ವೆಯ್ಟ್ ಮಾಡಿ 15 ಮಿನಿಟ್ಸ್ ಆದಮೇಲೆ ಅಮ್ಮ ಬಂದರು. ಸೊ ಅಮ್ಮ ಬಂದಾದಮೇಲೆ ಅಲ್ಲೇ ಜಶ್ವಿಗೆ ತಿಂಡಿ ಎಲ್ಲ ಪಾರ್ಸಲ್ ತೊಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಂದು CBS ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ಗೆ. ಸೊ ಅಲ್ಲಿ ನಮ್ಮ ಪ್ಲ್ಯಾನ್ ಏನಾಯಿತು ಅಂತ ಹೇಳಿದ್ರೆ, ಉತ್ನಾಳ್ಗೆ ಹೋಗೋದು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಂತ ಡಿಸ್ಕಷನ್ ನಡೀತಾ ಇತ್ತು. ಅಷ್ಟರಲ್ಲಿ ಸರಿ ನಡೀರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನನ ಹೊರಗಡೆಯಿಂದನೇ ಗೋಪುರದ ಹತ್ರ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಚಾಮುಂಡಿ ಬೆಟ್ಟದ ಬಸ್ ಹತ್ತಿದ್ವಿ. ಸದ್ಯಕ್ಕೆ ಸೀಟ್ ಹೆಂಗೋ ಸಿಕ್ತು. ಟಿಫನ್ ತೊಗೊಂಡಿರೋದ್ರಿಂದ ಜಶ್ವಿ ತಿಂದಿರಲಿಲ್ಲ ಅಲ್ವಂತ ಹೇಳಿ ಅವಳಿಗೂ ಕೂಡ ಅಲ್ಲೇ ದೋಸೆ ತಿನ್ನಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋದ್ವಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ಗಳು ಈ ಜಾಗ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ. ಬಿಕಾಸ್ ಎಂಟೈರ್ ಮೈಸೂರು ಸಿಟಿನೇ ನಮಗೆ ಇಲ್ಲಿಂದ ಕಾಣುತ್ತೆ. ಅದರಲ್ಲಂತೂ ಅರಮನೆ ನೋಡೋಕ್ಕಂತ ಇನ್ನೂ ಖುಷಿ ದೂರದಿಂದ. ಸೊ ನಮ್ಮ ಜಶ್ವಿಗೂ ಇದೆಲ್ಲ ತೋರಿಸ್ಕೊಂಡು ಅವಳ ಜೊತೆ ಮಾತುಕತೆ ಆಡ್ಕೊಂಡು ಬರ್ತಾಯಿದ್ವಿ. ಇಲ್ಲೂ ನಮಗೆ ಕನ್ಫ್ಯೂಸ್ ಆಯಿತು, ನಾವು ಚಾಮುಂಡಿ ಬೆಟ್ಟಕ್ಕೆ ಬರಬಾರ್ದಿತ್ತಾ ಅಥವಾ ಉತ್ನಾಳ್ಗೆ ಹೋಗ್ಬೇಕಿತ್ತ, ಯಾಕೆಂದರೆ ನಮ್ಮದು ಶಾಪಿಂಗ್ ಎಲ್ಲ ಇತ್ತಲ್ಲ. ಹಾಗಾಗಿ ಸರಿ ನೋಡೇ ಬಿಡೋಣ, ರಶ್ ಆದರೆ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಬೇಡ, ಬರೀ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿದು ಬರೋಣ ಅಂತ ಹೇಳಿ ನಾವು ಹೊರಟ್ವಿ. ಸೊ ನೋಡಿ ಇಲ್ಲಿ ಬಂದ್ವಿ. ಅಷ್ಟರಲ್ಲಿ ಆಲೇ ನಮ್ಮ ಪೂಜಾ ಪುಣ್ಯ ಅವರೆಲ್ಲ ನಮ್ಗೆ ಅಲ್ಲೇ ಸಿಕ್ಕಿದ್ರು. ಸೊ ಅವ್ರ ಜೊತೆನೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಈಗ ಚಾಮುಂಡಿ ಬೆಟ್ಟದಲ್ಲಿ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ. ಸೊ ನಾವು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತೆಲ್ಲ ನೋಡ್ಬಿಟ್ಟು ಹಾಲು ತೊಗೊಂಡ್ವಿ. ಬಟ್ ಆಲ್ಮೋಸ್ಟ್ ಎಲ್ಲರದು ರಿವ್ಯೂ ಹೇಗಿತ್ತು ಅಂದರೆ ಓಕೆ ಅನ್ನಂಗೆ ಇತ್ತು. ನಮ್ಮ ಜಶ್ವಿ ಏನೋ ಕುಡಿಲಿಲ್ಲ, ನಾನು ಟೇಸ್ಟ್ ನೋಡೋಕ್ಕೋಸ್ಕರ 1 ಕಪ್ ಹಾಲು ತೊಗೊಂಡೆ. ಬಟ್ ಎನಿವೇ ಏನೇ ಆದರೂ ಪರವಾಗಿಲ್ಲ, ದೇವ್ರದ್ದು ಪ್ರಸಾದ ಅಲ್ವಾ ಅಂತ ಹೇಳಿ ತೊಗೊಂಡು ಬಂದ್ವಿ. ಪಾಪು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಬಂದ್ಲು. ಫೈನಲಿ ಚಾಮುಂಡಿ ಹಿಲ್ಗೆ ಬಂದ್ವಿ. ಸೊ ಮನೇನು ಬರಬೇಕಾದ್ರೆ ಒಂದು ಟೆಂಪಲ್ಗೆ ಅಂದ್ಕೊಂಡಿದ್ವಿ. ಸೊ ಈಗ ಹೋಗಿರೋದೆ ಇನ್ನೊಂದು ಟೆಂಪಲ್ಗೆ. ಸೊ ಬನ್ನಿ ನೋಡೋಣ ರಶ್ ಆಯಿತೋ ಇಲ್ವೋ ಅಂತ. ಜಶ್ವಿ ಅಂತೆ ನೋಡಿ. ಸೊ ಈಗ ರಶ್ ಆಯಿತೋ ಇಲ್ವೋ ಅಂತ ನೋಡಬೇಕು. ಇನ್ ಕೇಸ್ ರಶ್ ಏನಾರು ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಹೋಗ್ತೀವಿ. ರಶ್ ಏನಾದರೂ ಇದ್ದರೆ ಹೊರಗಡೆ ಕೈ ಮುಗ್ಕೊಂಡು ಬರ್ತೀವಿ. ಸೊ ನೋಡೋಣ ಬನ್ನಿ ಒಳಗಡೆಯಿಂದ ಹೆಂಗಿದೆ ಅಂತ. ಇಲ್ಲಿಂದನೇ ರಶ್ ಆಯ್ತಂತೆ. ಸೊ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿಂದನೇ ಆಲ್ಮೋಸ್ಟ್ ಕ್ಯೂ ಇದೆ. ಹಾಂ, ಇಷ್ಟು ವರ್ಷದ ಚಾಮುಂಡೇಶ್ವರಿ ದರ್ಶನ ಆಷಾಢದಲ್ಲ ನಾವು ಹೇಗೆ ಮಾಡ್ತಿದ್ವೋ ಅದು ಈ ಬಾರಿ ಡಿಸಪಾಯಿಂಟ್ಮೆಂಟ್ ಆಗೋಯಿತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ದೇವಸ್ಥಾನದ ಸುತ್ತ ನಾವು ಸುತ್ತಕೊಂಡು ಅದಾದಮೇಲೆ ದರ್ಶನ ಮಾಡೋಕ್ಕೆ ಹೋಗ್ತಿದ್ವಿ. ಇಲ್ಲ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಯಾರಿಗಾಗಲ್ಲ ಅವರೆಲ್ಲ ಗೋಪುರದ ಮುಂದೆ ನಿಂತ್ಕೊಂಡು ಅಲ್ಲೇ ಪೂಜೆ ಮುಗಿಸ್ಕೊಂಡು ಗಂಧದ ಕಡ್ಡಿ ಹೆಚ್ಚಿ ಹೋಗ್ತಿದ್ರು. ಬಟ್ ಈ ಬಾರಿ ಹಾಗಿರಲಿಲ್ಲ. ಧರ್ಮ ದರ್ಶನ ಕ್ಯೂ ಬಂದು ಸ್ಟಾರ್ಟ್ ಆಗಿರೋದು ನೋಡಿದ್ರೆ ಆ ಬಸ್ ನಿಲ್ಲಿಸುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಕನೆಕ್ಟ್ ಆಗೋದು ಎಲ್ಲಿಗೆ ಅಂದರೆ ಗೋಪುರದ್ದು ಅಂದರೆ ಫ್ರಂಟ್ ಅಂದರೆ ದೇವ್ರದ್ದು ಎಂಟ್ರೆನ್ಸಿಂದನೇ ಆಯಿತು. ಸೊ ಹಾಗಾಗಿ ನಮಗೆ ರಶ್ ಆಗಿಬಿಡುತ್ತೆ, ಇನ್ನು ಸಂಜೆ ತನಕ ದರ್ಶನ ಆಗಿಬಿಡುತ್ತೆ ಅಂತೇಳಿ ನಾವು ಬೇಡ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಚಪ್ಪಲಿನ ನಾವು ಅಲ್ಲಿ ಬಿಟ್ಟಿರೋದ್ರಿಂದ ಸ್ಲಿಪ್ಪರ್ ಬಂದು ನಮಗೆ ಮಹಿಷಾಸುರನ ಹತ್ರ ಇತ್ತು. ಹಾಗಾಗಿ ಮಹಿಷಾಸುರನ ಹತ್ರನೇ ದೂರದಿಂದನೇ ತಾಯಿಗೆ ನಮಸ್ಕಾರ ಮಾಡಿಕೊಂಡು 1-2 ಫೋಟೋ ತೊಗೊಂಡು ನಾವು ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಏನೋ ಅಂದ್ಕೊಂಡು ಬಂದ್ವಿ, ಬಟ್ ಏನೇನೋ ಆಗೋಯ್ತು. ಚಾಮುಂಡಿ ಹಿಲ್ಗೆ ಅಂತ ಬಂದ್ವಿ, ಬಟ್ ರಶ್ ಸಿಕ್ಕಾಪಟ್ಟೆ ಇತ್ತು. ನಮಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ರಿಟರ್ನಿಗೆ ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮದು ಉತ್ನಾಳ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಬನ್ನಿ. ದೇವ್ರ ಸನ್ನಿಧಾನದಲ್ಲೇ ಪ್ರಸಾದ ಕೊಡ್ತಿದ್ರು ಅಂತ ಹೇಳಿ ನಾವು ಅಲ್ಲೇ ಮಾರ್ನಿಂಗ್ ಟಿಫನ್ನ ಮುಗಿಸ್ಕೊಂಡ್ವಿ. ಜಶ್ವಿ ನೋಡಿ ಹಾಯ್ ಮಾಡ್ತಿದ್ದಾಳೆ ಎಲ್ಲರಿಗೂ. ನೀವು ಕೂಡ ಹಾಯ್ ಮಾಡಿ. ಅವಳಂತೂ ಫುಲ್ ಖುಷಿಯಾಗಿದ್ದಾಳೆ. ಈ ಥರ ದೇವಸ್ಥಾನ ಪ್ರಸಾದ ಅಂತ ಹೇಳಿದ್ರೆ ಲಡ್ಡು ಕೊಟ್ಟಿದ್ರು, ಅದನ್ನೇ ಅವಳಿಗೆ ತುಂಬ ಖುಷಿಯಿಂದ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಬಟ್ ಒಂದು ಸ್ವಲ್ಪನೂ ತಿನ್ನಲಿಲ್ಲ. ಅಲ್ಲಿಂದ ಬಸ್ ಬಂದಿದ್ದು ಸ್ವಲ್ಪ ಲೇಟೇ ಆಯಿತು, ಏಕೆಂದರೆ ಹೋಮ್ ಮಿನಿಸ್ಟ್ರು ಬರ್ತಾಯಿದ್ದಾರೆ ಅಂದ್ಬಿಟ್ಟು ಬಸ್ನ 1/2 ಅವರ್ ನಮಗೆ ಲೇಟಾಗಿ ಬಿಟ್ಟರು. ಅಷ್ಟರಲ್ಲಿ ಸಿಕ್ಕಿದ ಬಸ್ಸೇ ಸಾಕಪ್ಪ ನಮಗೆ, ಏಕೆಂದರೆ ಇನ್ನು ಉತ್ನಾಳ್ ದೇವಸ್ಥಾನದಲ್ಲಿ ಎಷ್ಟು ರಶ್ ಆಗುತ್ತೋ ಏನೋ ಅಂತ ಅಂದ್ಕೊಂಡು ಸಿಕ್ಕಿದ ಬಸ್ಗೆ ಹತ್ತಿದ್ವಿ. ಸದ್ಯ ಅದರಲ್ಲೂ ಬೇಗ ಸೀಟ್ ಸಿಕ್ತು ನಮಗೆ. ಸೊ ಈ ಕಡೆಯಿಂದ ಒಂದು ಸ್ವಲ್ಪ ಮಾತುಕತೆ ಆಡ್ಕೊಂಡು ಬಂದ್ವಿ. ಸೊ ಚಾಮುಂಡಿ ದೇವಸ್ಥಾನಕ್ಕೆ ಬರೋದಕ್ಕಿಂತ ಉತ್ನಾಳ್ಗೆ ಹೋಗಿದ್ದಿದ್ರೆ ನಾವು ತುಂಬ ಚೆನ್ನಾಗಿ
ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಸಿಟಿಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೋದಲ್ಲ ಅಂದ್ಕೊಂಡ್ವಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಚಾಮುಂಡಿ ದರ್ಶನನೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರ ಸನ್ನಿಧಾನಕ್ಕೆ ಹೋದ್ವಿ ಅನ್ನೋ ಒಂದು ಖುಷಿ ಮಾತ್ರ ಇತ್ತು. ಸೊ ಅಷ್ಟರಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದ ತಕ್ಷಣ ಒಂದು ಹಾಫ್ ಆನ್ ಅವರ್ ಆದಮೇಲೆ ಉತ್ನಾಳ್ದು ಬಸ್ ಬಂತು. ಅಲ್ಲದು ಬಂದರೆ ನೋಡಿ ಇಲ್ಲಷ್ಟು ಜನಗಳೇ ಇಲ್ಲ. ಅಷ್ಟರಲ್ಲಿ ನಮ್ಮ ಜಶ್ವಿ ಆಲೆ ಫ್ಲಾಟು. ಅಮ್ಮ ಅವಳನ್ನ ಎತ್ಕೊಂಡು ಪಾಪ ದಿಬ್ಬತ್ತಾ ಇದ್ದಾರೆ. ನನಗಂತೂ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಹಿಂದೆಯಿಂದ ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತಾ ಇದ್ದೆ. ನೋಡಿ ಇಲ್ಲಷ್ಟು ಜನನೇ ಇರಲಿಲ್ಲ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ದರೆ ಇನ್ನೂ ಬೇಗ ದರ್ಶನ ಆಗ್ತಾಯಿತ್ತು. ಬಟ್ ಇಲ್ಲಿ ಜನ ಇಲ್ಲ ಅಂತ ಅಂದ್ಕೊಂಡೆ ಸಮಾಧಾನವಾಗಿ ಹೋದ್ವಿ. ನಮ್ಗೇನು ಪ್ರಾಬ್ಲಮ್ ಆಯಿತು ಅಂದರೆ ಜಶ್ವಿ ಜೊತೆ ಅವಳನ್ನ ಎತ್ಕೊಳ್ಳೋಕ್ಕೆ ಅಂತ ಯಾರೂ ಇರಲಿಲ್ಲ. ಯಾಕೆಂದರೆ ಮಗು ಚಿಕ್ಕದಾಗಿರೋದ್ರಿಂದ ನಮಗೂ ಎತ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅಪ್ಪನೋ ಎತ್ತಿನೋ ಸುದಿನೋ ಎತ್ತಿದ್ರೆ ಎತ್ಕೊತಾಯಿದ್ರು. ಸೊ ಒಳಗಡೆ ಬಂದಾಗ ನೋಡಿ ಇಷ್ಟು ರಶ್ ಇತ್ತು. ನಾನು ಬೇರೆ ಆದೆ, ಅಮ್ಮ ಬೇರೆ ಆದರು. ಬಟ್ ಅಮ್ಮ ಪಾಪ ಎಂಟೈರ್ ಪೂರ್ತಿ ಟೆಂಪಲ್ ಸುತ್ತ ಇರೋ ತನಕನೂ ಜಶ್ವಿನ ಎತ್ಕೊಂಡಿದ್ರು. ಅವ್ರಿಗೆ ಅಷ್ಟು ಕೈ ನೋವು ಬಂತು. ಅಲ್ಲಿಂದ ದೇವ್ರ ದರ್ಶನ ಒಂದು ಸ್ವಲ್ಪ ಚೆನ್ನಾಗಿ ಮುಗಿಸ್ಕೊಂಡಾದ್ಮೇಲೆ ಹೊರಗಡೆ ಬಂದಾಗ ಇಲ್ಲಿ ಮೇಯ್ನ್ ಅಂದರೆ ಉತ್ಸವ ಮೂರ್ತಿ ಇಟ್ಟಿದ್ರು. ಇಲ್ಲಿ ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ಅದು ಬಿಟ್ಕೊಂಡು ನಮ್ಮ ದೇವ್ರ ದರ್ಶನ ಆಷಾಢ ಶುಕ್ರವಾರ ಅನ್ನೋ ಒಂದು ದಿನನ ಮುಗಿಸ್ಕೊಂಡ್ವಿ. ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಚಾಮುಂಡಿ ದೇವಸ್ಥಾನದಲ್ಲಾದರೂ ದರ್ಶನ ಸಿಕ್ಕಲಿಲ್ಲ, ಇಲ್ಲಾದರೂ ಸಿಕ್ತಲ್ಲ ಅಂತ ತುಂಬ ಖುಷಿ ಆಯಿತು. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗ್ದಾದ್ಮೇಲೆ ಈಗ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೀವಿ. ಕೂತಾದ್ಮೇಲೆ ನಾವು ನೆಕ್ಸ್ಟು ಸಿಟಿಗೆ ಹೋಗಬೇಕು. ಜಶ್ವಿ ನೋಡಿ, ಜಶ್ವಿ ವಾ, ಏನು ಹೇಳ್ತೀರಾ? ಎಲ್ಲಿಗೆ ಬಂದಿದ್ದೀರಾ? ಯಾವ ಮಾಮಿಗೆ? ಚಾಮುಂಡಿ ಮಾಮಿಗೆ. ಎಲ್ಲರಿಗೂ ಏನು ಹೇಳ್ತೀರಾ ಎಲ್ಲರಿಗೂ? ಏನು ಹೇಳಲ್ವಾ? ಸರಿ, ನೆಕ್ಸ್ಟ್ ಇವಾಗ ಅಲ್ಲಿ ಬಸ್ ಸಿಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ ಸಿಕ್ತು. ಮಧ್ಯಾಹ್ನ ನೋಡಿದ್ರೆ ಉತ್ನಾಳಲ್ಲಿ ಸಿಕ್ತು. ಪ್ರಸಾದ ಆಲ್ಮೋಸ್ಟ್ ಯಾರಿಗೂ ಸಿಗಲ್ಲ. ದೇವಸ್ಥಾನದಲ್ಲಿ ಯಾರು ಪ್ರಸಾದ ಸಿಗುತ್ತೆ ಅವರೇ ಪುಣ್ಯವಂತರು ಅಂತ ಹೇಳ್ತಾರೆ. ಸೊ ಈ ದಿನ ನಮ್ಮ ಪುಣ್ಯ ಚೆನ್ನಾಗಿತ್ತು ಅಂತ ಹೇಳಿ ಅಲ್ಲಿಟ್ಟು ಪ್ರಸಾದ ಮಾಡ್ಕೊಂಡು ಇವಾಗ ಇಲ್ಲಿ ಪ್ರಸಾದ ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಸಿಟಿಗೆ ಹೊರಡ್ತಾ ಇದ್ದೀವಿ. ನಾವು ಸಿಟಿಗೆ ಹೋಗಿ ಸ್ವಲ್ಪ ಸ್ಯಾರಿ ಶಾಪಿಂಗ್ ಇದೆ. ಸೊ ಅದು ಮುಗಿಸ್ಕೊಳ್ಳೋಣ ಅಂತ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಆಗಲೇ 12:15 ಆಗಿದೆ. ಸೊ ಜಶ್ವಿ ಅಂತೆ ನೋಡಿ ನೀವು ಅವ್ರ ಫ್ರಾಕ್. ಸೊ ಈಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಬರ್ತದೆ ಅಂತ ಬಸ್ಸು ಗೊತ್ತಿಲ್ಲ. ಸೊ ನೋಡೋಣ. ಒಟ್ನಲ್ಲಿ ಅಲ್ಲಿ ಚೆನ್ನಾಗಿ ಬಸ್ ಸಿಕ್ತು. ಬಸ್ ಸಿಕ್ಕಾದ್ಮೇಲೆ ನಾವು ಯುವರಾಜಾಗೆ ಹೋದ್ವಾ. ಯುವರಾಜಲ್ಲಿ ನಮಗೆ ಸೀರೆ ಕಲೆಕ್ಷನ್ ಒಂದು ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ಸರಿ ಬಿಡಪ್ಪ, ಇನ್ನೇನು ನಮ್ಮ ಮಳೆ ದೇವ್ರು ಇದೆಯಲ್ಲ ಮನ್ನಾರ್ಸು, ಅಲ್ಲಿಗೆ ಹೋಗೋಣ ಅಂತೇಳಿ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೆ. ಆಟೋ ಬಂದಿದ್ದೆ, ಹತ್ತಿದ್ದೆ, ಹೋಗಿದ್ದೆ ಆಯಿತು. ಸೊ ಯುವರಾಜದಲ್ಲಿ ಯಾಕೋ ಈ ಬಾರಿ ತುಂಬ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಮನ್ನಾರ್ಸಲ್ಲಿ ಹೋಗೋಣ ಅಂತ ಹೋದ್ವಿ. ನಮ್ಮ ರಾಣಿ ಪೋಸ್ ನೋಡಿ ಹೇಗಿದೆ. ಸೊ ಮನ್ನಾರ್ಸಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆಗ್ತಾನೆ ದೇವ್ರದ್ದು ಪೂಜೆ ನಡೀತಾಯಿತ್ತು. ಸೊ ಪ್ರಸಾದ ಇಲ್ಲೂ ಇತ್ತು. ಬಟ್ ನಾವು ಆಲ್ರೆಡಿ ಉತ್ನಾಳಲ್ಲಿ ಮಾಡ್ಕೊಂಬಂದಿರೋದ್ರಿಂದ ನಮಗೆ ಪ್ರಸಾದ ಮಾಡಬೇಕು ಅಂತ ಅನಿಸ್ಲಿಲ್ಲ. ಆಮೇಲೆ ಅನಿಸ್ತು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಗಲಿಲ್ವಲ್ಲ ತಾಯಿ, ಸೊ ಇಲ್ಲೇ ದರ್ಶನ ಆದ್ಲು ನಮಗೆ, ನೀವು ಎಲ್ಲ ಕೈ ಮುಕ್ಕೊಳ್ಳಿ. ಅಷ್ಟರಲ್ಲಿ ಮನ್ನಾರ್ಸಿಗೆ ಬಂದ್ವಿ. ಜನನೇ ಇಲ್ಲ. ತುಂಬ ಖುಷಿ ಆಯಿತು ನೋಡಿ, ಸೀರೆ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಬೋದು ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಸೀರೆ ತೊಗೊಂಡೆ ಅಂತ ಹೇಳ್ತೀನಿ. ಅಮ್ಮ ಈ ಪ್ಯಾಟ್ರನಲ್ಲಿ ತೊಗೊಂಡ್ರು, ಬಟ್ ಕಲರ್ ಚೇಂಜು. ನಾನು ಈ ಪ್ಯಾಟ್ರನಲ್ಲಿ ತೊಗೊಂಡೆ, ಬಟ್ ಕಲರ್ ಚೇಂಜು. ಯಾವ್ದು ತೊಗೊಂಡೆ ಅಂತ ನೆಕ್ಸ್ಟ್ ನೋಡಿ. ಈಗ ಸೀರೆ ಶಾಪಿಂಗ್ ಎಲ್ಲ ಮುಗೀತು. ಸೀರೆ ಶಾಪಿಂಗ್ ಮುಗಿಸ್ಕೊಂಡು ನೇಳೆಲ್ಲ ತೊಗೊಂಡೀಗ ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಇವಾಗ ಇನ್ನೇನು ಹಬ್ಬ ಬರುತ್ತಲ್ಲ ಅವಾಗ ತುಂಬ ರಶ್ ಆಗುತ್ತೆ. ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಯಾರಿನೇ ಸಿಕ್ತು. ಸೊ ನಿಮಗೆ ತೋರಿಸ್ತೇನೆ ನಾನು. ಮಳೆ ಕೂಡ ಬಂದಿದೆ, ಬಟ್ ನಾವು ಒಳಗಡೆ ಇದ್ರಿಂದ ಸೇಫು. ಸೊ ಬನ್ನಿ, ಇನ್ನೂ ಎಷ್ಟೊತ್ತಾಗುತ್ತೆ ನೋಡೋಣ. ಇನ್ನೇನು ಊಟ ಎಲ್ಲ ಮುಗ್ದಿತ್ತಲ್ವಾ. ನಮಗೆ ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು ಅಂತ ಹೇಳಿ ಬಂದ್ವಿ. ನಮ್ಮ ಜಶ್ವಿ ಪಾನಿಪುರಿ ತಿನ್ನಬೇಕು ಅಂತ. ಪಾಪ ಅದು 1-2 ಸ್ಪೂನ್ ಪಾನಿ ಕುಡಿದ್ಬಿಟ್ಟು ಒಂದೇ ಒಂದು ಪೂರಿ ತಿಂದ್ಬಿಟ್ಟು ಸುಮ್ಮ ಕೂತ್ಕೋತು. ಬಟ್ ಎಷ್ಟು ಟೇಸ್ಟ್ ಅಂದರೆ ಬಂಗಾರಪೇಟೆ ಪಾನಿಪುರಿ ಯಪ್ಪ ಅನಿಸುತ್ತೆ ನೆನೆಸ್ಕೊಂಡಾಗೆಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ಇನ್ನು ಕೆ ಆರ್ ನಗರಕ್ಕೆ ಬಂದ ತಕ್ಷಣ ನಾವು ತೋಪಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಈ ನಮ್ಮ ತೋಪಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಆಷಾಢ ಶುಕ್ರವಾರದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಒಂದೊಂದು ಥೀಮಿಂದ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಸೊ ಇದು ನಾವು ಹೋಗಿದ್ದಾಗ ಏನು ಅಷ್ಟು ಥೀಮ್ ಮಾಡಿರಲಿಲ್ಲ ನಮಗೆ. ಪರವಾಗಿಲ್ಲ, ದೇವ್ರ ದರ್ಶನ ಮುಗೀತಲ್ಲ ಅಂತೇಳಿ ದೇವ್ರ ದರ್ಶನಕ್ಕೆ ಬಂದು ಎಲ್ಲ ಚೆನ್ನಾಗಿ ಬಂದ್ವಿ. ನಾನು ಬಸವಣ್ಣನ ಕಿವಿಲಿ ಗುಟ್ಟು ಹೇಳ್ತಿದ್ದೆ ಅಂತೇಳಿ ನಮ್ಮ ಜಶ್ವಿನ ಅದೇನೋ ಹೇಳ್ತಾ ಇದ್ಲು. ಸರಿ ಬಿಡಮ್ಮ, ಏನೋ ಹೇಳ್ಕೊ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ನಾವು ಮಕ್ಕಳ ಜೊತೆ ಬಂದರೆ ಮಕ್ಕಳು ನಮ್ಮ ಥರನೇ ಮಾಡ್ತಾರೆ ಅಲ್ವಾ. ಅದಕ್ಕೆ ನೋಡಿ ನಮ್ಮ ಪಾಪನೇ ಹೇಗೆ ಮಾಡ್ತಾ ಇದ್ದಾಳೆ ಅಂತ.
ಮಕ್ಕಳೇ ಎಷ್ಟು ನಾವು ಹೇಗೆ ಮಾಡ್ತೀವಿ ಹಾಗೆ ಮಾಡ್ತಾಳೆ. ಸೊ ನಮ್ಮ ಜಶ್ವಿನ ಹಾಗೆ ಮಾಡಿದ್ಲು, ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.